ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ. ದರ್ಶನ್ ಗ್ಯಾಂಗ್ ವಿರುದ್ಧ 3991 ಪುಟಗಳ ದೋಷಾರೋಪ ಪಟ್ಟಿ, 231 ಸಾಕ್ಷಿ, 3 ಪ್ರತ್ಯಕ್ಷ ಸಾಕ್ಷಿ, 7 ಪುಟಗಳ ಪೋಸ್ಟ್ ಮಾರ್ಟಂ ವರದಿ ಏನ್ ಹೇಳ್ತಿದೆ ಗೊತ್ತಾ? ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯ. ಸದ್ಯಕ್ಕೆ ಜಾಮೀನು ಸಿಗೋದು ಡೌಟ್. ಸರ್ಜಿಕಲ್ ಚೇರ್, ಟಿವಿ ಆಯ್ತು, ಈಗ ಫೋನ್ಗೆ ದರ್ಶನ್ ಬೇಡಿಕೆ. ಪವಿತ್ರ ಗೌಡ ನೆನೆದು ಮಗಳು ಖುಷಿ ಭಾವುಕ ಪೋಸ್ಟ್. ನೀನೇ ಬೆಸ್ಟ್, ಐ ಲವ್ ಯು ಮಮ್ಮ ಅಂತ ಖುಷಿ ಹೇಳಿದ್ದಾರೆ. ಇದರೊಂದಿಗೆ ಮತ್ತೊಂದಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ 3991 ಪುಟಗಳ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. 3 ತಿಂಗಳ ಸುದೀರ್ಘ ತನಿಖೆಯ ಬಳಿಕ 17 ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷ್ಯಗಳೊಂದಿಗೆ ಬೆಂಗಳೂರಿನ 24 ACMM ಕೋರ್ಟ್ಗೆ ತನಿಖಾಧಿಕಾರಿ ಎಸಿಪಿ ಚಂದನ್ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. 3 ಪ್ರತ್ಯಕ್ಷ ಸಾಕ್ಷಿಗಳು ಸೇರಿದಂತೆ ಒಟ್ಟು 231 ಸಾಕ್ಷಿಗಳಿವೆ. FSL ಮತ್ತು CFSLನಿಂದ 8 ವರದಿಗಳಿವೆ. ಕೊಲೆ ಕೇಸ್ನಲ್ಲಿ ಇನ್ನೂ ತನಿಖೆ ಪೂರ್ಣಗೊಂಡಿಲ್ಲ. ಹೀಗಾಗಿ CRPC 173(8) ಅಡಿಯಲ್ಲಿ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಪ್ರಕರಣದಲ್ಲಿ ಪವಿತ್ರ ಗೌಡ A1, ದರ್ಶನ್ A2 ಆಗಿ ಮುಂದುವರೆದಿದ್ದಾರೆ. ಹತ್ಯೆಗೆ ಬಳಸಿದ್ದ ಲಾಠಿ, ಮರದ ಪೀಸ್, CDR ರಿಪೋರ್ಟ್, ಆರೋಪಿಗಳ ಬಟ್ಟೆಗಳ ಸ್ಯಾಂಪಲ್ಸ್, CCTV ದೃಶ್ಯಗಳು ಸೇರಿದಂತೆ 100 ಸಾಕ್ಷಿಗಳನ್ನು ಸಂಗ್ರಹಿಸಿ ದೋಷಾರೋಪ ಪಟ್ಟಿ ರೆಡಿ ಮಾಡಿದ್ದಾರೆ. ಡಿ ಗ್ಯಾಂಗ್ ವಿರುದ್ಧ ಅಪಹರಣ, ಕೊಲೆ, ಸಾಕ್ಷಿನಾಶ, ಒಳಸಂಚು, ದರೋಡೆ, ಕಾನೂನುಬಾಹಿರ ಗುಂಪುಗೂಡುವಿಕೆ ಸೆಕ್ಷನ್ ಅಡಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು, ಇವತ್ತು ನಾವು 24ನೇ ACMM ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಒಟ್ಟು 17 ಆರೋಪಿತರುಗಳ ವಿರುದ್ಧ ಸುಮಾರು 231 ಸಾಕ್ಷಿದಾರರನ್ನು ಒಳಗೊಂಡಂತೆ ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ, ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರುತ್ತದೆ. 10 ಕಡತ, 7 ಸಂಪುಟ, 3 ಪ್ರತ್ಯಕ್ಷ ಸಾಕ್ಷಿ, 231 ಸಾಕ್ಷಿ, 1 ಆಡಿಯೋ, 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ. ಕಳೆದ ಫೆಬ್ರವರಿಯಿಂದ ರೇಣುಕಾಸ್ವಾಮಿ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ಗೆ ಚಾಟಿಂಗ್ ಮಾಡಿರುವ ಬಗ್ಗೆ ಉಲ್ಲೇಖಿಸಲಾಗಿದೆ. ರೇಣುಕಾಸ್ವಾಮಿ ಪವಿತ್ರಾಳ ಯಾವ ಫೋಟೋಗೆ ಅಶ್ಲೀಲ ಸಂದೇಶ ಮಾಡಿದ್ದ ಅನ್ನೋದನ್ನು ರಿಟ್ರೀವ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಪ್ರಾಣಭಿಕ್ಷೆ ಬೇಡುವ ಫೋಟೋಗಳು ವಿನಯ್ ಮೊಬೈಲ್ನಲ್ಲಿ ರಿಟ್ರೀವ್ ಆಗಿದೆ. ಅನುಕುಮಾರ್ ಮೊಬೈಲ್ನಿಂದ ಒಂದು ಮಹತ್ವದ ಆಡಿಯೋವನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಹಲ್ಲೆ ಮಾಡುವಾಗ ಕ್ಲಿಕ್ಕಿಸಿದ್ದ ಹಲವು ಫೋಟೋಗಳು ಸಿಕ್ಕಿವೆ. ಪೊಲೀಸ್ ಲಾಠಿ ಮುಂಬದಿ ಪುಡಿ ಪುಡಿಯಾಗಿರುವ ಫೋಟೋ, ನೈಲಾನ್ ಹಗ್ಗದ ಫೋಟೋವನ್ನು ಕೂಡ ಸಂಗ್ರಹಿಸಲಾಗಿದೆ. ಪವಿತ್ರ ಗೌಡ ಮನೆಯಲ್ಲಿ ಸೀಸ್ ಮಾಡಿದ್ದ ಚಪ್ಪಲಿಯ ಫೋಟೋ, 7 ಪುಟಗಳ ಪೋಸ್ಟ್ ಮಾರ್ಟಂ ರಿಪೋರ್ಟ್, ರೇಣುಕಾಸ್ವಾಮಿ ದೇಹದಲ್ಲಿ 39 ಗಾಯಗಳು, ಎದೆ ಮೂಳೆ ಮುರಿತ, ವೃಷಣ ಚೀಲದಲ್ಲಿ ರಕ್ತಸ್ರಾವ, ಕಾಲಲ್ಲಿ ಒದ್ದಿರೋದ್ರಿಂದ ವೃಷಣಕ್ಕೆ ಗಾಯ, ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದೆ, ತಲೆಗೆ ಗಂಭೀರ ಗಾಯ, ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ, ಬೆನ್ನು ಮೂಳೆ ತೀವ್ರ ಹಾನಿ, ಮೊಣಕಾಲು ಮುರಿತ, ಬಲಗಣ್ಣಿಗೆ ತೀವ್ರವಾದ ಹಾನಿಯಾಗಿರುವ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ದರ್ಶನ್ ವಿರುದ್ಧ ಸಲ್ಲಿಸಲಾಗಿರುವ ಚಾರ್ಜ್ ಶೀಟ್ನಲ್ಲಿ ಸಾಕ್ಷ್ಯವಾಗಿ ಕೆಲವೊಂದು ಫೋಟೋ ಹಾಗೂ ವಿಡಿಯೋಗಳನ್ನು ಹಾಕಲಾಗಿದೆ. ರೇಣುಕಾಸ್ವಾಮಿ ಪ್ರಾಣಭಿಕ್ಷೆ ಕೇಳುವ ಫೋಟೋ ಕೂಡ ಇದೆ. ಬೆತ್ತಲಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದೆ. 2 ಲಾರಿಗಳ ಹಿಂಬದಿಯಲ್ಲಿ ರೇಣುಕಾಸ್ವಾಮಿ ತಲೆಯನ್ನು ಜಜ್ಜಿ ಹತ್ಯೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಪ್ರಾಣ ಬಿಡುವಾಗ ಸ್ಪಾಟ್ನಲ್ಲೇ ದರ್ಶನ್ ಇದ್ರು ಅಂತ ಹೇಳಲಾಗಿದೆ. ರೇಣುಕಾ ಪ್ರಾಣ ಬಿಟ್ಟ ಮೇಲೆ ಆತನ ಶವವನ್ನು ಎಸೆಯಲು ಸೂಚಿಸಿದ್ದೇ ದರ್ಶನ್ ಅಂತ ಉಲ್ಲೇಖ ಮಾಡಲಾಗಿದೆ. ರೇಣುಕಾ ಕೊಲೆಯ ಹಿಂದಿನ ಸಂಚು, ಕೊಲೆ ನಂತರದ ಬೆಳವಣಿಗೆಗಳನ್ನು ಒಂದೊಂದಾಗಿ ವಿವರಿಸಲಾಗಿದೆ. ಈ ಚಾರ್ಜ್ ಶೀಟ್ನ ಅಂಶಗಳನ್ನು ಪರಿಗಣಿಸಿದರೆ ದರ್ಶನ್ಗೆ ಕಂಟಕ ಫಿಕ್ಸ್ ಎನ್ನಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯ ಸಿಕ್ಕಿದೆ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಬಳಿಕ ಹಲ್ಲೆ ಮಾಡಿ ಕೊಲೆ ನಂತರ ಮುಚ್ಚಿ ಹಾಕಲು ಹಣ ನೀಡಿದ್ದು ದರ್ಶನ್ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ರೇಣುಕಾಸ್ವಾಮಿ ರಕ್ತ ಇರೋದು ಕೂಡ ಪತ್ತೆಯಾಗಿದೆ. ಇದರಿಂದ ದರ್ಶನ್ ಹಲ್ಲೆ ಮಾಡಿರುವ ಬಗ್ಗೆ ಮತ್ತು ಕೊಲೆಯಲ್ಲಿ ಭಾಗಿಯಾದ ಬಗ್ಗೆ ಖಚಿತ ಮಾಹಿತಿ ಉಲ್ಲೇಖಿಸಲಾಗಿದೆ. ದರ್ಶನ್ ಮತ್ತು ಪವಿತ್ರ ಸೇರಿ 14 ಆರೋಪಿಗಳ ವಿರುದ್ಧ ಅಪಹರಣ ಮತ್ತು ಕೊಲೆ ಆರೋಪದಡಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. 3 ಆರೋಪಿಗಳ ಮೇಲೆ ಮಾತ್ರ ಸಾಕ್ಷ್ಯನಾಶ ಆರೋಪದಡಿ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್ ಮೇಲೆ ಮಾತ್ರ ಸಾಕ್ಷಿನಾಶ ಪ್ರಕರಣ ದಾಖಲಾಗಿದೆ. A1 ಆಗಿ ದರ್ಶನ್ ಪರಿಗಣಿಸಬಹುದು ಅಂತ ಹೇಳಲಾಗಿತ್ತು. ಆದರೆ ಚಾರ್ಜ್ ಶೀಟ್ನಲ್ಲಿ ಯಾವುದೇ ಉಲ್ಲೇಖವಾಗಿಲ್ಲ. A1 ಆಗಿ ಪವಿತ್ರ ಗೌಡ ಅವರನ್ನೇ ಪರಿಗಣಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ನಡೆದು 84 ದಿನಗಳ ಬಳಿಕ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಮಾಹಿತಿ ಸಿಕ್ತೋ ಆಗಿನಿಂದಲೇ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಚಡಪಡಿಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನೋ ಮಾಹಿತಿ ಕೇಳಿದ್ದ ದರ್ಶನ್ ಇಡೀ ರಾತ್ರಿ ನಿದ್ರೆ ಇಲ್ಲದೆ ಟೆನ್ಷನ್ ಅಲ್ಲಿ ಒದ್ದಾಡಿದ್ದಾರೆ. ಊಟ ನಿದ್ರೆ ಬಿಟ್ಟು ಮೊನ್ನೆ ಸಂಜೆಯಿಂದಲೇ ಚಾರ್ಜ್ ಶೀಟ್ನ ಆತಂಕದಲ್ಲಿ ದಿನ ದೂಡಿದ್ದಾರೆ. ಜೈಲು ಸಿಬ್ಬಂದಿ ಬಳಿ ಚಾರ್ಜ್ ಶೀಟ್ ಬಗ್ಗೆ ದರ್ಶನ್ ಮಾಹಿತಿ ಕೇಳಿದ್ರು. ಎಷ್ಟು ಸಾಕ್ಷ್ಯಗಳು, ಏನೆಲ್ಲ ಅಂಶ ಇದೆ ಅನ್ನೋ ಬಗ್ಗೆ ಜೈಲು ಸಿಬ್ಬಂದಿ ಬಳಿ
ದರ್ಶನ್ ಚರ್ಚೆಯನ್ನ ಕೂಡ ಮಾಡಿದ್ರು. 231 ಸಾಕ್ಷಿಗಳು ಇದ್ದಾರೆ ಅಂತ ಗೊತ್ತಾದ ಮೇಲೆ ದರ್ಶನ್ ಅಷ್ಟೊಂದು ಮಂದಿನ ಅಂತ ಜೈಲಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು. ಪ್ರಕರಣದಲ್ಲಿ ನಾನು A1 ಅಥವಾ A2 ಅಂತ ಪ್ರಶ್ನೆ ಮಾಡಿದ್ರು. ಏನೂ ಬದಲಾವಣೆ ಆಗಿಲ್ಲ ಅಂತ ಗೊತ್ತಾದ ಮೇಲೆ ಸುಮ್ಮನಾದ್ರು. ಇನ್ನು ವಕೀಲರನ್ನ ಸಂಪರ್ಕಿಸಲು ದರ್ಶನ್ ಮುಂದಾಗಿದ್ದು, ಜೈಲಧಿಕಾರಿಗಳು ಅನುಮತಿ ಕೊಟ್ಟರೆ ಶೀಘ್ರದಲ್ಲೇ ಸಂಪರ್ಕಿಸಲಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜಾಮೀನು ಸಲ್ಲಿಕೆಗೆ ದರ್ಶನ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ವಕೀಲರು ಸಲ್ಲಿಸಿದ್ದು, ಸೋಮವಾರದ ನಂತರ ದರ್ಶನ್ ಪರ ವಕೀಲರಿಗೆ ಚಾರ್ಜ್ ಶೀಟ್ ಪ್ರತಿ ಸಿಗಲಿದೆ. ಇನ್ನು ಜೈಲಿನ ನಿಯಮಗಳ ಪ್ರಕಾರ ಇವತ್ತು ಮಧ್ಯಾಹ್ನ ಫೋನ್ನಲ್ಲಿ ಮಾತನಾಡಲು ದರ್ಶನ್ಗೆ ಅವಕಾಶ ಸಿಕ್ಕಿದೆ. 5 ನಿಮಿಷ ವಕೀಲರೊಂದಿಗೆ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ. ಇನ್ನು ದರ್ಶನ್ ಟಿವಿಗಾಗಿ ಬೇಡಿಕೆ ಸಲ್ಲಿಸಿದ್ದು, ದರ್ಶನ್ಗೆ ಟಿವಿ ಒದಗಿಸಲು ಜೈಲಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನೊಂದೆಡೆ ಜೈಲಿನ ನಿಯಮದಂತೆ ದರ್ಶನ್ಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಬಿಪಿ, ಶುಗರ್ ಎಲ್ಲವೂ ನಾರ್ಮಲ್ ಆಗಿದ್ದು ದರ್ಶನ್ ಎಂದಿನಂತೆ ಇದ್ದಾರೆ. ಇನ್ನೊಂದೆಡೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ಪವಿತ್ರ ಗೌಡ ಚಾರ್ಜ್ ಶೀಟ್ನಲ್ಲಿನ ಅಂಶಗಳನ್ನು ತಿಳಿದು ಟೆನ್ಷನ್ಗೆ ಒಳಗಾಗಿದ್ದಾರೆ. ಇನ್ನು ಜೈಲಲ್ಲಿ ಬಂಧಿಯಾಗಿರುವ ಪವಿತ್ರ ಗೌಡ ನೆನೆದು ಮಗಳು ಖುಷಿ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಅಮ್ಮನನ್ನ ತಬ್ಬಿಕೊಂಡಿರುವ ಫೋಟೋ ಶೇರ್ ಮಾಡಿ ಹೊಗಳಿದ್ದಾರೆ. ಪರಿಸ್ಥಿತಿ ಏನೇ ಇರಲಿ ನನ್ನ ಸಹಾಯಕ್ಕೆ ಬಂದೇ ಬರ್ತಾರೆ ಅಂತ ನಾನು ಕಣ್ಣು ಮುಚ್ಚಿಕೊಂಡು ನಂಬಿದ್ರು ಅದು ನೀನೇ ಅಮ್ಮ. ನನಗೆ ಗೊತ್ತು ದಿನದಲ್ಲಿ ನನಗೆ ಏನೇ ಬೇಕಿದ್ರು ನೀನು ಇದ್ದೀಯಾ ಅಂತ. ಹೀಗಾಗಿ ಆಕೆಯನ್ನ ಬೆಸ್ಟ್ ಅಮ್ಮ ಅಂತ ಕರೆಯೋದಲ್ಲದೆ ಆಕೆಯನ್ನ ತಾಯಿಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ. ಲವ್ ಯು ಮಮ್ಮ ಅಂತ ಖುಷಿ ಬರೆದುಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಪವಿತ್ರ ಗೌಡ ಪುತ್ರಿ ಇದೀಗ ತಾಯಿಯನ್ನ ನೆನೆದು ಪೋಸ್ಟ್ ಹಾಕಿದ್ದಾರೆ. ಇನ್ನೊಂದೆಡೆ ಇವತ್ತು ಪವಿತ್ರ ಗೌಡ ಭೇಟಿಗೆ ಪೋಷಕರು ಮುಂದಾದರು. ಚಾರ್ಜ್ ಶೀಟ್ ಬೆನ್ನಲ್ಲೇ ಮಗಳಿಗೆ ಧೈರ್ಯ ಕೂಡ ಹೇಳಿದರು. ಕೇರಳ ಚಿತ್ರೋದ್ಯಮದಲ್ಲಿ ನಟ ನಟಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಭಾರೀ ಸದ್ದು ಮಾಡ್ತಿದೆ. ಈ ಬೆನ್ನಲ್ಲೇ ಮಲಯಾಳಂ ಚಿತ್ರರಂಗದಂತೆ ಕನ್ನಡದಲ್ಲೂ ಸೆಕ್ಸ್ ಟಾರ್ಚರ್ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಸಿಎಂಗೆ ದೂರು ನೀಡಲಾಗಿದೆ. ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆಯಲಾಗಿದೆ. ಲೈಂಗಿಕ ದೌರ್ಜನ್ಯ ಬಗ್ಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸಿ ಸ್ಯಾಂಡಲ್ವುಡ್ ಮಂದಿಗೆ ರಕ್ಷಣೆ ಕೊಡಿ ಅಂತ ಮನವಿ ಮಾಡಲಾಗಿದೆ. ಸುಮಾರು 150ಕ್ಕೂ ಹೆಚ್ಚು ಕಲಾವಿದರು, ತಂತ್ರಜ್ಞರ ಸಹಿ ಇರೋ ಪತ್ರ ಇದಾಗಿದೆ. ನಟ ಸುದೀಪ್, ವಿನಯ್ ರಾಜ್ಕುಮಾರ್, ನಟಿ ರಮ್ಯಾ, ಐಂದ್ರಿತಾ ರೈ, ಆಶಿಕಾ ರಂಗನಾಥ್, ಸಾನ್ವಿ ಶ್ರೀವಾತ್ಸವ, ಶ್ರುತಿ ಹರಿಹರನ್, ಮೇಘಾ ಗಾಂವ್ಕರ್, ನೀತು ಶೆಟ್ಟಿ ಸೇರಿದಂತೆ ಹಲವರು ಸಹಿ ಹಾಕಿದ್ದಾರೆ. ಈ ಬಗ್ಗೆ ನಟಿ ಸಂಜನಾ ಗಲ್ರಾನಿ ಪ್ರತಿಕ್ರಿಯಿಸಿ, ಸಿನಿಮಾ ಇಂಡಸ್ಟ್ರಿಗೆ ಬರೋ ಹೊಸಬರಿಗೆ ತೊಂದರೆಯಾಗ್ತಿದೆ. ನಾನು ಈ ಹಿಂದೆಯೂ ಮೀಟು ಬಗ್ಗೆ ಮಾತನಾಡಿದ್ದೆ. ನನ್ನ ಲೈಫ್ನಲ್ಲಿ ಆಗಿದ್ದು ಬೇರೆಯವರಿಗೆ ಆಗಬಾರ್ದು. ಹೀರೋಯಿನ್ ಮಾಡ್ತೀನಿ ಅಂತ ತಪ್ಪು ದಾರಿಗೆ ಇಳಿಯುತ್ತಾರೆ. ಈಗ ಎಚ್ಚರಿಕೆ ಇರಲಿ ಅಂತ ಹೇಳಿದ್ದಾರೆ. ನಾನು ಹಿಂದೆ ಒಂದು ಮೀಟು ಪ್ರಕರಣದಲ್ಲಿ ಮಾತಾಡಿದೆ. ಅದಕ್ಕೆ ನನ್ನ ಮೇಲೆ ತುಂಬಾ ಪ್ರೆಷರ್ ಹಾಕಿ ಏನೇನು ನಡೀತಂತ ಎಲ್ಲರಿಗೂ ಗೊತ್ತಿದೆ. ಸೊ ನನ್ನ ಜೊತೆ ನಡೆದಿದ್ದು ಬೇರೆ ಯಾರ ಜೊತೆನೂ ನಡಿಬಾರ್ದು. ಐ ಹ್ಯಾವ್ ಕಮ್ ಔಟ್ ಆಫ್ ಇಟ್. ಬಟ್ ನನ್ನ ಜೊತೆ ಏನು ನಡೀತು ಅದಿನ್ನ ಹೆಣ್ಮಕ್ಳ ಜೊತೆ ನಡಿಬಾರ್ದಂದ್ರೆ ಫೈರ್ ಅಂತ ಒಂದು ಸಂಸ್ಥೆ. ನಿಜಕ್ಕೂ ಇದು ಒಂದು ಅದ್ಭುತವಾದ ಐಡಿಯಾ. ಪಾಪ ಯಾರೋ ಹುಡುಗಿ ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡಿರ್ತಾಳೆ. ಸೊ ನಾನು ನಿನಗೆ ಬ್ರೇಕ್ ಕೊಡ್ತೀನಿ ಅಂತ ಅವರಿಂದ ತಪ್ಪಿಸ್ಕೊಬೇಕು ಹೆಣ್ಮಕ್ಳು. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗದಷ್ಟು ಬಯಲಾಗ್ತಾ ಇದೆ. 50-50 ಅನುಪಾತದಲ್ಲಿ ಬಡಾವಣೆ ರಚಿಸಲು ತೀರ್ಮಾನಿಸಿದ್ದೇ ಸಿದ್ದರಾಮಯ್ಯ ಸರ್ಕಾರ ಅನ್ನೋದು ಗೊತ್ತಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1,17,000 ಸೈಟ್ ರಚನೆಗೆ ಸಿದ್ದರಾಮಯ್ಯ ಸರ್ಕಾರ ಅನುಮತಿಯನ್ನ ನೀಡಿತ್ತು. ಈ ಬಗ್ಗೆ ರಾಜ್ಯದ 28 ಪ್ರಾಧಿಕಾರಗಳ ಆಯುಕ್ತರಿಗೆ ಅಧೀನ ಕಾರ್ಯದರ್ಶಿ ಬರೆದ ಪತ್ರ ಲಭ್ಯವಾಗಿದೆ. 25/7/2014 ಸರ್ಕಾರದ ಅಧೀನ ಕಾರ್ಯದರ್ಶಿ ಪತ್ರ ಬರೆದಿದ್ದು, 7/6/2014 ಸರ್ಕಾರ ತೆಗೆದುಕೊಂಡ ತೀರ್ಮಾನದಂತೆ ಬಡಾವಣೆ ರಚಿಸಲು ಪ್ರಸ್ತಾವನೆ ಸಲ್ಲಿಸಲು ಆದೇಶಿಸಲಾಗಿದೆ. 50-50 ಅನುಪಾತದ ಅನುಸಾರ ಯೋಜನೆ ರೂಪಿಸಿ ಅನುಮೋದನೆಗೆ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿದೆ. ಅಷ್ಟೇ ಅಲ್ಲದೆ 27 ಪ್ರಾಧಿಕಾರಗಳು ಕನಿಷ್ಠ ಒಂದು ಯೋಜನೆಯಾದರೂ ಕಳುಹಿಸಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. 2014-15ನೇ ಸಾಲಿಗೆ ಆದ್ಯತೆಯ ಮೇರೆಗೆ ಕೆಲಸ ಮಾಡುವಂತೆ ಅಧೀನ ಕಾರ್ಯದರ್ಶಿ ತಾಕೀತು ಮಾಡಿದ್ದಾರೆ. ಗುಲ್ಬರ್ಗದಿಂದ ಚಾಮರಾಜನಗರದವರೆಗೂ, ಚಿತ್ರದುರ್ಗದಿಂದ ಮಂಗಳೂರುವರೆಗೂ ಎಲ್ಲ ಜಿಲ್ಲೆಗಳಲ್ಲೂ 50-50 ಅನುಪಾತದಲ್ಲಿ ಬಡಾವಣೆ ರಚನೆಗೆ ಅನುಮತಿ ಕೊಡಲಾಗಿತ್ತು. ಈ ಪೈಕಿ ಮೈಸೂರು ನಗರದಲ್ಲಿ 25,000 ಸೈಟ್ ರಚನೆ ಮಾಡೋದಕ್ಕೆ ತೀರ್ಮಾನಿಸಲಾಗಿತ್ತು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪಾಲಿಟಿಕ್ಸ್ ಜೋರಾಗಿದೆ. ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ, 5 ವರ್ಷ ಅವರೇ ಸಿಎಂ ಆಗಿರ್ತಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಸರ್ಕಾರವನ್ನ ಯಾರಿಂದಲೂ ಅಲ್ಲಾಡ್ಸೋಕೆ ಆಗಲ್ಲ, 100ಕ್ಕೆ 100ರಷ್ಟು ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ ಅಂತ ಸಚಿವ ಬೋಸರಾಜು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಕಾಲ ಸನ್ನಿಹಿತವಾಗಿದೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಆಗುವವರ ಪಟ್ಟಿ ದೊಡ್ಡದಿದೆ. ಹೈಕೋರ್ಟ್ ತೀರ್ಪಿನ ನಂತರ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಸುಭದ್ರವಾದಂತ ಸರ್ಕಾರ, ಸಮರ್ಥವಾದಂತ ನಾಯಕತ್ವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. 5 ವರ್ಷನೂ ಅವರೇ ಇರ್ತಾರೆ ಅಂತ ಉಪಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ಡೆಲ್ಲಿ ನಾಯಕರುಗಳು ಹೇಳಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವ ಮುಂದುವರಿಬೇಕು, ಉತ್ತಮವಾದಂತಹ ಆಡಳಿತ ಕೊಡ್ತಾ ಇದ್ದಾರೆ. ಈ ದೇಶದಲ್ಲಿ ಯಾರಾದರೂ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು
ಕಾರ್ಯರೂಪ ತಂದಿರೋದ್ರೆ ಸಿದ್ದರಾಮಯ್ಯ ಸರ್ಕಾರ. ದೇಶದಲ್ಲಿ 100% ಕಾಯಂ ಹೋಗ್ತಾರೆ. ಇದ್ರಾಗ ಯಾವುದೇ ಸಾಧ್ಯವಿಲ್ಲ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಹಿಂದಿನ ಮೂಡಾ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡೋದ್ರ ಮುಖೇನ ಇವತ್ತು ಹಗರಣ ಆಗಿದೆ ಮೂಡಾದಲ್ಲಿ ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಈ ಮೂಡಾ ವಿಚಾರದಲ್ಲಿ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಕಾದ್ ನೋಡಿ. ಚುನಾವಣೆ ಘೋಷಣೆಗೂ ಮುನ್ನವೇ ಚನ್ನಪಟ್ಟಣ ಉಪಚುನಾವಣಾ ಅಖಾಡ ರಂಗೇರಿದೆ. ಮೈತ್ರಿ ಪಕ್ಷದಲ್ಲಿ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಪಟ್ಟು ಹಿಡಿದಿದ್ರು. ದೆಹಲಿಗೆ ಹೋಗಿ ವರಿಷ್ಠರ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿದ್ರು. ಬಹುತೇಕ ಟಿಕೆಟ್ ಜೆಡಿಎಸ್ಗೆ ಸಿಗಬಹುದು ಅನ್ನುವ ಚರ್ಚೆ ಶುರುವಾಗ್ತಿದ್ದಂತೆ ಉಪಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಮಾಡಿಲ್ಲಾದ್ರೂ ಓಕೆ ಎಂಬ ಸಂದೇಶವನ್ನ ರವಾನಿಸಿದ್ದಾರಂತೆ. ಅದು ಆಗದಿದ್ರೆ ಸೋಮಣ್ಣ ಮಾದರಿಯಲ್ಲಿ ಪಕ್ಷ ನಿಷ್ಠೆಗೆ ಅವಕಾಶವನ್ನ ಕೊಡೋದು ಓಕೆ ಅಂತ ಹೇಳಿದ್ದಾರಂತೆ. ಹೇಗೆ ಆದ್ರೂ ಪಕ್ಷ ಹೇಳಿದ್ದೇ ಫೈನಲ್. ಸ್ಪರ್ಧೆ ಹೇಗಿರಬೇಕು ಎಂಬುದು ಪಕ್ಷದ ನಿರ್ಧಾರ ಅಂತೇಳಿ ಯೋಗೇಶ್ವರ್ ಹೊಸ ದಾಳವನ್ನ ಉರುಳಿಸಿದ್ದಾರಂತೆ. ಅಭ್ಯರ್ಥಿ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಮಾಜಿ ಸಂಸದ ಡಿಕೆ ಸುರೇಶ್ ಸ್ಪಷ್ಟಪಡಿಸಿದ್ದಾರೆ. ಸಿಪಿವೈ ನಮ್ಮ ಪಕ್ಷದವರಲ್ಲ, ಅವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಅವ್ರಿಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ. ಅವ್ರು ನಮ್ಮ ಪಕ್ಷದ ಅಭ್ಯರ್ಥಿನೂ ಅಲ್ಲ. ಅವರನ್ನು ನಮ್ಮ ಪಕ್ಷ ನೋಡಿದೆ. ಅವರು ಏನಿಲ್ಲಿದ್ದಾರೆ ಅಲ್ಲಿ ಯಶಸ್ಸಾಗಿ ನಿನ್ನೆ JDS ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾವ್ಯಾವ ಪಕ್ಷದಲ್ಲಿ ನಿಂತ್ಕೋತಾರೋ ಏನೇನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಸೊ ಅವರ ಆಂತರಿಕ ವಿಚಾರ. ನಾವು ಮಧ್ಯಪ್ರವೇಶ ಮಾಡುವಂಥದ್ದಿಲ್ಲ. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಮೆದುಳಿಗೆ ಜ್ವರ ತಗುಲಿರುವ ಬಗ್ಗೆ ಮಾಹಿತಿ ಇದ್ದು ಮೈಸೂರು ಪಾದಯಾತ್ರೆಯ ಬಳಿಕ ತಿರುಪತಿ ಪ್ರವಾಸ ಮಾಡಿದ್ದ ಸುರೇಶ್ ಕುಮಾರ್ಗೆ ಕಳೆದ 4 ದಿನಗಳ ಹಿಂದೆ ಜ್ವರ ಕಾಣಿಸಿಕೊಂಡಿದೆ. ಅಪರೂಪದ ಮ್ಯೂಟೆಂಟ್ ಚಿಕನ್ ಗುನ್ಯಾ ಆಗಿ ಇನೋಕ್ಷನ್ ಆಗಿದೆ ಅಂತ ಹೇಳಲಾಗ್ತಿದೆ. ಸದ್ಯ ಇವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ವದಂತಿಗಳಿಗೆ ಕಿವಿ ಕೊಡಬೇಡಿ, ನಾನು ಆರೋಗ್ಯವಾಗಿದ್ದೇನೆ ಅಂತೇಳಿ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಮಾಧ್ಯಮ ಪ್ರಕಟಣೆಯನ್ನು ಬಿಡುಗಡೆ ಮಾಡಿರುವ ಅವರು, ಚಿಕನ್ ಗುನ್ಯಾ ತಮ್ಮನ್ನ ಕೆಲ ದಿನಗಳಿಂದ ಬಾಧಿಸಿದ್ದು ವೈದ್ಯರ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದೇನೆ. ಜ್ವರದಿಂದ ಈಗ ಸಂಪೂರ್ಣ ಚೇತರಿಕೆ ಕಂಡಿದ್ದು ಗುಣಮುಖನಾಗಿದ್ದೇನೆ. ಸದ್ಯಕ್ಕೆ ವಿಶ್ರಾಂತಿಯಲ್ಲಿದ್ದೇನೆ. ಕಾಳಜಿ ಹೊಂದಿರುವ ನಮ್ಮ ಹಿತೈಷಿಗಳು ಅನಗತ್ಯ ಆತಂಕಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ.